ಮಕ್ಕಳಿಗೆ ಏನು ಆ ವೈಜ್ಞಾನಿಕ ಮನೋಭಾವ ಮತ್ತು ವೈಜ್ಞಾನಿಕ ದೃಷ್ಟಿಕೋನ ಅಂತ ಏನಿದೆಯೋ ಸೊ ಅದು ಅಷ್ಟು ಪರಿಪಕ್ವವಾಗಿ ಮಕ್ಕಳಲ್ಲಿ ಇದೆ ಅಂತ ಅವಾಗ ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಪ್ರಯೋಗ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ರಿಸರ್ಚ್ ಸೊ ಇದರ ಮುಖಾಂತರ ನಮ್ಮ ಮಕ್ಕಳಿಗೆ ಆ ಒಂದು ಕೊರತೆ ಫುಲ್ಫಿಲ್ ಆಗಿದೆ ಅಂತೇಳಿ ನಾವು ಆತ್ಮವಿಶ್ವಾಸದಿಂದ ಹೇಳ್ಬೋದಾಗಿದೆ ಸರ್. ಮಕ್ಕಳಿಗೆ ಈಗ ಯಾಕೆ, ಹೇಗೆ, ಏನು ಅಂತಕ್ಕಂಥ ಕೆಲವು ಅಂಶಗಳು ಅವರು ಹೊಸದಾಗಿ ಈ ಪ್ರಯೋಗ ಸಂಸ್ಥೆಯಿಂದ ಆ ಒಂದು ವೈಜ್ಞಾನಿಕ ಮನೋಭಾವವನ್ನು ಪಡ್ಕೊಂಡಿದ್ದಾರೆ ಅಂತ ನಮ್ಮ ವಿಜ್ಞಾನ ಶಿಕ್ಷಕಿಯವರಾಗಿರ್ತಕ್ಕಂಥ ಅರುಣಾ ಮೇಡಮ್ ಅವರು ಏನು ನಾವು ಈ ಗೂಳೂರು ಹೋಬಳಿಯ ಹಂತದಲ್ಲಿ ನಾವು ಶಿಕ್ಷಕರ ಸಮಾಲೋಚನಾ ಸಭೆಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇತ್ತು. ಅತ್ಯುತ್ತಮವಾಗಿ ಅದು ನಮ್ಮ ಶಾಲೆಗೆ ಅಲ್ಲ, ಇಡೀ ಗೂಳೂರು ಹೋಬಳಿಗೆ ಬಹಳಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂಥ ಪ್ರಯೋಗಗಳನ್ನು ನಡೆಸಿಕೊಟ್ಟಿರೋದು ನಮ್ಮ ಒಂದು ತರಬೇತಿಯಲ್ಲಿ ಗೊತ್ತಾಗಿದೆ. ನಾವು ಪ್ರಾಥಮಿಕ ಹಂತದಲ್ಲಿ ವಿಜ್ಞಾನವನ್ನು ಶಿಕ್ಷಕರಿಂದ ಬೋಧನೆ ತಗೊಳ್ಳುವಂಥ ಸಮಯದಲ್ಲಿ ಬರೀ ಯಾಂತ್ರಿಕವಾಗಿ ಪಡ್ಕೊತಾ ಇದ್ವಿ. ಬಟ್ ಇವಾಗ ಅಲ್ಲಿ ಅಬ್ಸರ್ವ್ ಮಾಡಿದಾಗ ಸೊ ಮಕ್ಕಳು ಪ್ರಶ್ನೆ ಮಾಡ್ತಾರೆ, ಮತ್ತು ಅದು ಆ ಸಂಶೋಧನಾ ಒಂದು ಮನೋಭಾವ ಅವರಲ್ಲಿ ಅಡಗಿದೆ. ಹೇಗೆ ಬಂತು, ಯಾಕೆ ಈ ರೀತಿ ಅಂತಕ್ಕಂಥ ಒಂದು ಕುತೂಹಲ ಈಗ ಮಕ್ಕಳಲ್ಲಿ ಬೆಳೆದಿದೆ. ಈಗ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆದ ಮೇಲೆ ಅವರ ಜೀವನದಲ್ಲಿ ಏನದು ಮೌಢ್ಯತೆ ಆಗಿರ್ಬೋದು, ಮೂಢನಂಬಿಕೆಗಳಾಗಿರ್ಬೋದು, ಸೊ ಇವುಗಳನ್ನು ತೊಲಗಿಸಿ ಅವರ ಕುಟುಂಬದಲ್ಲೂ ಸಹ ಇವುಗಳನ್ನು ಅವರ ಒಂದು ಏನು ಒಂದು ಅಜ್ಞಾನದ ಒಂದು ಮನೋಭಾವ ಏನಿದೆ ಸೊ ಅದನ್ನು ಅವರಿಗೆ ಅವೇರ್ನೆಸ್ ಕೊಟ್ಟು ಜೀವನದಲ್ಲಿ ಏನಾದರೂ ಒಂದು ಹೊಸ ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಶಕ್ತಿ ಮಕ್ಕಳಲ್ಲಿ ತುಂಬಿದೆ ಅಂತ ನಮಗೆ ಹೇಳಲಿಕ್ಕೆ ಅನ್ನಿಸ್ತಾ ಇದೆ ಸರ್.